ಸರಿ, ನಮಸ್ಕಾರ ಸರ್. ಸರಿ, ಒಂದು ನಿಮಿಷ ಸರಿ, ಫೋನ್ ಮಾಡ್ತೀನಿ ಸರಿ. ಆಚಾರ್ಯ, ನಾವು ಶುರು ಮಾಡೋಣ ಆಚಾರ್ಯ. ಯಾರು ಪಿಕ್ ಮಾಡಿಲ್ಲ ಆಚಾರ್ಯ. ಹರಿಯಣ್ಣ ಅವ್ರು ಪಿಕ್ ಮಾಡಿಲ್ಲ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ನಾಮಂ ನಾರಸಿಂಹಂ ವ್ಯಾಸಂ ನತ್ವಾ ಗುರುನ್ನಪಿ ಜಗನ್ನಾಥಾಖ್ಯೇತಿನ ಕ್ರಿಯತೆ ಸುತ್ತದೀಪಿಕಾ ಅಭ್ರಮಂ ಮಂಗರಹಿತಂ ನಜರಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾವಹಂ ಚಿತ್ರೈಪದೈಶ್ಚಕಂ ವೀರೈ ವಾಕ್ಯೈರ್ವಾಣೀರಖಂಡಿತೈ ಗುರುಭಾವಂ ವಿಂಜಯಂತಿ ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ಗುರುಪರಂಪರಾಂ ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಚಂದ್ರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ತಮಗುರುನಾಮಾಕೃತಿಂ ಸ್ಮರೇತ್ಯೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ಷತ್ರಿಯತ್ವಾವಗತೇಃ ಓಂ ಕ್ಷತ್ರಿಯತ್ವಾವಗತೇಃ ಚ ಉತ್ತರತ್ರ
ಚ ಉತ್ತರತ್ರ ಚೈತ್ರರಥೇನ ಲಿಂಗಾತ್ ಓಂ. ಚೈತ್ರ ರಥೇನ ಲಿಂಗಾತ್ ಓಂ. ಓಂ ಕ್ಷತ್ರಿಯತ್ವಾವಗತೆ ಸ್ತೋತ್ರರತ್ರ ಚೈತ್ರರಥೇನ ಲಿಂಗಾತ್ ಓಂ ಅಂತ ಸೂತ್ರ. ಇಲ್ಲಿ ನಾವು ನಿನ್ನೆ ಅದೇ ಅಪಶುದ್ರಾಧಿಕರಣ ಅಂತ ಈ ಅಧಿಕರಣ. ಈ ನಾವು ನಿನ್ನೆ ದಿವಸ ಶೂದ್ರರಿಗೆ ಸಂವರ್ಗ ವಿದ್ಯೆ ಅಂತ ಏನಂತಾರೆ ಅದನ್ನು ರೈಕರು ಉಪದೇಶ ಮಾಡಿದ್ದಾರೆ. ಪೌತ್ರಾಯಣರಿಗೆ ಉಪದೇಶ ಮಾಡಿದ್ದಾರೆ. ಮಾಡುವಾಗ ಶೂದ್ರ ಅಂತ ಹೇಳಿ ಉಪದೇಶ ಮಾಡಿದ್ದಾರೆ. ಹಾಗಾಗಿ ಶೂದ್ರರಿಗೆ ವೇದ ವಿದ್ಯೆಯಲ್ಲಿ ಅಧಿಕಾರವಿದೆ ಅಂತ ತಿಳಿದುಕೊಳ್ಳಬೇಕು ಅಂತ ಪೂರ್ವ ಪಕ್ಷ ಬಂದಿತ್ತು. ಅದಕ್ಕೆ ಸಮಾಧಾನ ಹಾಗಲ್ಲ, ಅಲ್ಲಿ ಶೂದ್ರ ಶಬ್ದಕ್ಕೆ ಅಂತ್ಯ ಜಾತಿಯನ್ನು ಪಡೆದಂತಹ ಶೂದ್ರರು ಅಂತ ಅಭಿಪ್ರಾಯ ಅಲ್ಲ. ಶೂದ್ರ ಶಬ್ದಕ್ಕೆ ರೂಢಿ ಅಂತ ವಿವಕ್ಷೆ ಮಾಡಬೇಡಿ, ಯೋಗ ಅಂತ ವಿವಕ್ಷೆ ಮಾಡಿ. ಅಂದ್ರೆ ತದಾದ್ರವನಾತ್, ತಯಾ ಆ ದ್ರವನಾತ್ ತದಾದ್ರವನಾತ್. ಅಂದ್ರೆ ತಯ ಅಂದ್ರೆ ಶೋಕದಿಂದ ದುಃಖದಿಂದ, ದ್ರವಣ ಓಡಿ ಬಂದಿದ್ದಾರೆ ಎನ್ನುವ ಕಾರಣಕ್ಕಾಗಿ ಹಂಸ ಪಕ್ಷಿ, ದೇವಲೋಕದ ಹಂಸ ಪಕ್ಷಿ ತದನಾದರ ಮಾಡಿದೆ. ಸುಗಸ್ಯ ತದನಾದರ, ಅನಾದರ ಮಾಡಿದ ಕಾರಣದಿಂದ ದುಃಖವಾಗಿದೆ. ದುಃಖವಾದದ್ದರಿಂದಾಗಿ ಓಡಿ ಬಂದಿದ್ದಾರೆ. ರೈಕರನ್ನು ಹುಡುಕಿಕೊಂಡು 2 ಬಾರಿ ಹೋಗಿ ಬಂದಿದ್ದಾರೆ. ಅದಕ್ಕೆ ಶೂದ್ರ ಅಂತ ಹೇಳಿ ತತ್ವೋಪದೇಶವನ್ನು ಮಾಡಿದ್ದಾರೆ ಅಂತ ಹೇಳುವಾಗ ಅಲ್ಲಿ ಶೂದ್ರ ಶಬ್ದಕ್ಕೆ ರೂಢಿಯಿಂದ ಶೂದ್ರ ಜಾತಿಯಲ್ಲಿ ಇರುವಂತವರು ಅಂತ ಅರ್ಥ ಅಲ್ಲ. ತಯಾ ಆ ದ್ರವಣ ತದಾದ್ರವಣ ಅಂದ್ರೆ ಶೋಕದಿಂದ ಓಡಿ ಬಂದ ಕಾರಣದಿಂದಾಗಿ ಅವರಿಗೆ ಶೂದ್ರ ಅಂತ ಕರೆದಿದ್ದಾರೆ ಅಂತ ನಾವು ನೀನ ಪಾಠದಲ್ಲಿ ತಿಳಿದಿದ್ದೇವೆ. ಅದರಿಂದ ಶೂದ್ರರಿಗೆ ವೇದ ವಿದ್ಯೆಯಲ್ಲಿ ಅಧಿಕಾರವಿದೆ ಅಂತ ತಿಳಿದುಕೊಳ್ಳಬೇಡಿ. ಶೂದ್ರ ಅಂತ ಯೋಗದ ಶಬ್ದ, ಯೌಗಿಕವಾದ ಶಬ್ದವನ್ನು ಪ್ರಯೋಗ ಮಾಡಿ ಅವರನ್ನು ಶೂದ್ರ ಅಂತ ಕರೆದು ಅವರಿಗೆ ಉಪದೇಶ ಮಾಡಿದ್ದಾರೆ ಹೊರತು ಶೂದ್ರರಿಗೆ ತತ್ವೋಪದೇಶ ಅಲ್ಲ ಅಂತ ಇಷ್ಟು ತಿಳಿದಿದ್ದೇವೆ. ಈಗ ಈ ಸೂತ್ರಕ್ಕೆ ಪೂರ್ವ ಪಕ್ಷ ಏನಂದ್ರೆ, ಯಾಕೆ ನೀವು ಶೂದ್ರ ಶಬ್ದಕ್ಕೆ ಯೋಗಾರ್ಥವನ್ನು ಸ್ವೀಕಾರ ಮಾಡ್ತಾ ಇದ್ದೀರಿ? ರೂಢಿಯನ್ನೇ ಸ್ವೀಕಾರ ಮಾಡಬಹುದಲ್ಲ. ಯೋಗಾರ್ಥ ಅಂತರ ಏನಾಗತ್ತೆ? ಶೂದ್ರ ಅಂತ ಶಬ್ದಕ್ಕೆ ಶೋಕದಿಂದ ದುಃಖದಿಂದ ಓಡಿ ಬಂದವರು ಅಂತ ಅರ್ಥ ಬರುತ್ತೆ. ರೂಢಿ ಅಂದ್ರೆ ಏನಾಗತ್ತೆ? ಆ ಶೂದ್ರ ಜಾತಿಯರನ್ನು ಅನೇಕ ಜನರು ಶೂದ್ರ ಅಂತ ಕರಿತಾ ಬಂದಿರ್ತಾರೆ. ಹೀಗೆ ಯೋಗವನ್ನೇ ಯಾಕೆ ಸ್ವೀಕಾರ ಮಾಡ್ತಾ ಇದ್ದೀರಿ? ರೂಢಿಯನ್ನು ಸ್ವೀಕಾರ ಮಾಡಬಹುದಲ್ಲ. ರೈಕ ಋಷಿಗಳು ಉಪದೇಶ ಮಾಡುವಾಗ ಶೂದ್ರ ಅಂತ ಹೇಳಿದ್ದಾರೆ. ಆ ಶಬ್ದಕ್ಕೆ ಯೋಗವನ್ನ ಯಾಕೆ ಸ್ವೀಕಾರ ಮಾಡ್ತಾರೆ? ಶೂದ್ರ ಅಂದ್ರೆ ಶೂದ್ರರೇ, ಅಂತ್ಯ ಜಾತಿಯಲ್ಲಿದ್ದಂಥವ್ರು ಅಂತ ಯಾಕೆ ಅರ್ಥವನ್ನು ಸ್ವೀಕಾರ ಮಾಡಬಾರದು? ಯಾಕೆಂದ್ರೆ ಯೋಗ ದ್ರೂಢೇಹೇ ಬಲೀಯಸಿ ಅಂತಂತಾರೆ. ಆ ವೃತ್ತಿಯ ವಿಚಾರದಲ್ಲಿ ಮಾಡುವಾಗ ಯೋಗ ವೃತ್ತಿಗಿಂತಲೂ ರೂಢಿ ಇದು ಬಲೀಯಸಿ, ಬಲಿಷ್ಠವಾದದ್ದು ಅಂತಂತಾರೆ. ಅಂದಮೇಲೆ ರೂಢಿಯಿಂದಾಗಿ ಶೂದ್ರ ಜಾತಿಯಲ್ಲಿದ್ದಂಥವ್ರು ಅಂತ ಅರ್ಥ ಮಾಡ್ತಾ ಇರೋದಕ್ಕೆ ಸಾಧ್ಯವಿರುವಾಗ ಅದನ್ನು ಬಿಟ್ಟು ಶೂದ್ರ ಶಬ್ದದಿಂದ ಯೋಗಾರ್ಥವನ್ನು ಯಾಕೆ ಸ್ವೀಕಾರ ಮಾಡ್ತೀರಾ? ರೂಢಿಯನ್ನೇ ಸ್ವೀಕಾರ ಮಾಡಿ. ಅವಾಗೇನಾಗತ್ತೆ? ರೂಢಿಯನ್ನು ಸ್ವೀಕಾರ ಮಾಡಿಬಿಟ್ರೆ ಮೈತ್ರಾಯನರು ಶೂದ್ರ ಅಂತ ಆಗ್ತಾರೆ. ಶೂದ್ರರಿಗೆ ಸಂವರ್ಗ ವಿದ್ಯೆ, ವೇದದ ವಿದ್ಯೆ ಉಪದೇಶವನ್ನು ರೈಕ ಋಷಿಗಳು ಮಾಡಿದ್ದಾರೆ ಅಂತ ಆಯ್ತು. ಅವಾಗೇನಾಯಿತು? ಶೂದ್ರರಾದ ಒಬ್ಬ ಪೌತ್ರಾಯಣರಿಗೆ ಉಪದೇಶ ಮಾಡಿದ್ದಕ್ಕಾಗಿ ಒಟ್ಟಾರೆ ಬ್ರಹ್ಮಾಂಡದಲ್ಲಿ ಶೂದ್ರರಿಗೆ ವೇದ ವಿದ್ಯೆ ಉಪದೇಶ ಮಾಡಬಹುದು, ವೇದಾಧ್ಯಯನ ಮಾಡಬಹುದು, ವೇದ ವಿದ್ಯೆಯಲ್ಲಿ ಅವರಿಗೆ ಅಧಿಕಾರವಿದೆ ಅಂತ ಆಗ್ಬಿಡತ್ತೆ ರೂಢಿಯನ್ನು ಸ್ವೀಕಾರ ಮಾಡಿದರೆ. ಹಾಗಾಗಿ ಯಾಕೆ ನೀವು ಯೋಗವನ್ನು ಸ್ವೀಕಾರ ಮಾಡ್ತಾ ಇದ್ದೀರಾ, ರೂಢಿಯನ್ನು ಕೈ ಬಿಡ್ತಾ ಇದ್ದೀರಾ ಅಂತ ಪ್ರಶ್ನೆ ಬರುತ್ತೆ. ಅದನ್ನು ಸಮರ್ಥನೆ ಮಾಡೋದಕ್ಕಾಗಿ ಈ ಸೂತ್ರ
ಕ್ಷತ್ರಿಯತ್ವಾವಗತೆ ಸ್ತೋತ್ರರತ್ರ ಚೈತ್ರರಥೇನ ಲಿಂಗಾತ್ ಓಂ ಅಂತಿರುವಂತಹ ಸೂತ್ರ. ಲಿಚ್ಚಃ ಲಿಂಗಾಂತರ ಸಮುಚ್ಚಯೇ. ಎಲ್ಲಿ ಚಕಾರವಿದೆ? ಕ್ಷತ್ರಿಯತ್ವಾವಗತೇಸ್ತ ಎನ್ನುವಲ್ಲಿ ಚಕಾರವಿದೆ. ಕ್ಷತ್ರಿಯತ್ವಾವಗತೆ ಚ ಉತ್ತರತ್ರ ಚೈತ್ರರಥೇನ ಲಿಂಗಾತ್. ಅಲ್ಲಿ ಚ ಅಂತ ಏನು ಶಬ್ದವಿದೆ, ಚ ಶಬ್ದಕ್ಕೆ ಲಿಂಗಾಂತರ ಸಮುಚ್ಚಯ. ಅಂದರೆ ಶೂದ್ರರಿಗೆ ವೇದವಿದ್ಯೋಪದೇಶವನ್ನು ಮಾಡೋದಕ್ಕೆ ವೇದವಿದ್ಯೆಯಲ್ಲಿ ಅಧಿಕಾರವಿಲ್ಲ ಎನ್ನುವ ವಿಷಯದಲ್ಲಿ ಲಿಂಗಾಂತರವನ್ನು ಸೂಚನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಾರಣಗಳನ್ನು ಎಲ್ಲಿ ಉತ್ತರತ್ರ ಉತ್ತರತ್ರ ಹಿ ಅಂದ್ರೆ ಅಶ್ವತರಿ ರಥಃ ಇತಿ ಉತ್ತರ ವಾಕ್ಯೇ. ಈ ಅಶ್ವತರಿ ಅಯಮಶ್ವತರಿ ರಥಃ ಅಂತೇಳಿ ಉಪನಿಷದ್ವಾಕ್ಯ. ಅಯಮಶ್ವತರಿ ರಥಃ ಅಂತನ್ನುವಂತ ಏನು ಉತ್ತರ ವಾಕ್ಯವಿದೆಯೋ ಈ ಉತ್ತರ ವಾಕ್ಯದಲ್ಲಿ ಶ್ರುತವಾಗಿದೆ. ಶ್ರುತೇನ ಇತಿ ಶೇಷಃ ಉತ್ತರತ್ರ ಶ್ರುತೇನ ಚೈತ್ರರಥೇನ ಲಿಂಗಾತ್ ಹೀಗೆ ಅನ್ವಯ ಮಾಡ್ಕೊಳ್ಳೋದು. ಅಂದ್ರೆ ಉತ್ತರ ವಾಕ್ಯ ಅಂದ್ರೆ ನಿನ್ನೆ ನಾವು ಸೂತ್ರದಲ್ಲಿ ಕಂಬರ ಏನಂ ಏತತ್ ಸತ್ಯಂ ಅಂತೆಲ್ಲ ವಿಚಾರ ಮಾಡಿದ್ವಲ್ಲ, ಅದೇ ಸಾಂಜೋಗ್ಯದಲ್ಲೇನೆ ಬಂದ ಮುಂದಿನ ವಾಕ್ಯಗಳು. ಅಶ್ವತರಿ ರಥಃ ಅಂತನೋ ವಾಕ್ಯ. ಈ ವಾಕ್ಯದಲ್ಲಿ ನಮಗೆ ಏನಾಗಿದೆ ಅಂದ್ರೆ ಶ್ರುತವಾಗಿದೆ ಒಂದು ಲಿಂಗ. ಅಶ್ವತರಿ ರಥಸ್ಥಿತತ್ವ. ರಥಸ್ಥಶ್ವತರಿ ಯುಕ್ತ ಚಿತ್ರ ಇತ್ಯಭಿಧೀಯತೆ ಅಂತ ಇನ್ನೊಂದು ವಚನವಿದೆ. ಏನಾಗಿದೆ ಅಂದ್ರೆ ಅಶ್ವತರಿ ರಥತ್ವ ಅಂತ ಅನ್ನೋದು ಈಗ ಚಿತ್ರರಥೇನ ಅಂತ ಸೂತ್ರದಲ್ಲಿದೆ. ಚಿತ್ರರಥ ವೇದದಲ್ಲಿ ಉಪನಿಷತ್ತಿನಲ್ಲಿ ಇದ್ದಿದ್ದು ಅಯಮಶ್ವತರಿ ರಥಃ ಅಂತಿದೆ. ಅಂದ್ರೆ ಅಶ್ವತರಿ ರಥತ್ವ ಅಂತಿದೆ. ಹಾಗಾದ್ರೆ ಚಿತ್ರರಥ ಅಶ್ವತರಿ ರಥ ಶಬ್ದ ವ್ಯತ್ಯಾಸವಾಯ್ತಲ್ಲ, ಅದಕ್ಕೆ ಚಿತ್ರ ಶಬ್ದಕ್ಕೇನೆ ಚಿತ್ರರಥ ಎನ್ನುವ ಶಬ್ದಕ್ಕೇನೆ ಅಶ್ವತರಿ ರಥ ಅಂತ ಅಭಿಪ್ರಾಯ. ಅದಕ್ಕೆ ಇಲ್ಲಿ ಚಿತ್ರ ಶಬ್ದಾತ್ ಅಶ್ವತರಿಯುಕ್ತ ರಥ ಸಂಬಂಧಿತ್ವ ರೂಪೇಣ ಲಿಂಗಾತ್ ಅಂತ ಅರ್ಥ ಬರೆದ್ರು. ಚಿತ್ರರಥ ಅಂತನೋ ಶಬ್ದದಿಂದ, ಅದರಲ್ಲೂ ವಿಶೇಷವಾಗಿ ಚಿತ್ರ ಶಬ್ದದಿಂದ ಅಶ್ವತರಿಯುಕ್ತ ರಥ ಸಂಬಂಧಿತ್ವ ರೂಪೇಣ ಲಿಂಗಾತ್. ಫಸ್ಟ್ ನಾನು ಇಲ್ಲಿ ಏನ್ ಹೇಳೋಕ್ ಹೊರಟಿದ್ದಾರೆ ಅಂತ ಹೇಳ್ಬಿಡ್ತೇನೆ ಸಿದ್ಧಾಂತ, ಆಮೇಲೆ ವಾಕ್ಯಾರ್ಥ ವಿಚಾರ ಶಬ್ದಾರ್ಥ ವಿಚಾರ ಮಾಡೋದು. ಈಗ ಪೌತ್ರಾಯಣರು ಶೂದ್ರರು ಹೌದೋ ಅಲ್ವೋ, ಅವರಿಗೆ ವೇದ ವಿದ್ಯೆಯನ್ನು ಉಪದೇಶ ಮಾಡಿದ್ದಾರೆ ಅಂದ್ಮೇಲೆ ಶೂದ್ರರಿಗೆ ಮಾಡಿದಂತೆ ಆಯ್ತಲ್ವಾ ಅಂತ ಪ್ರಶ್ನೆ ಬಂತು. ಈಗ ಈ ಸೂತ್ರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅದರಲ್ಲೂ ಆ ಶೂದ್ರ ಶಬ್ದಕ್ಕೆ ರೂಢಿಯನ್ನೇ ಸ್ವೀಕಾರ ಮಾಡಿಕೊಂಡು ಅವರನ್ನು ಶೂದ್ರ ಅಂತ ಕರೆಯೋಣ ಅಂತ ಪ್ರಶ್ನೆ ಬಂದಿತ್ತು. ಈಗ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕ್ಷತ್ರಿಯತ್ವ ಅವಗತೆ. ಈ ಪೌತ್ರಾಯನರು ಕ್ಷತ್ರಿಯ ಜಾತಿಯಲ್ಲಿದ್ದಂತಹ ರಾಜರು. ಪೌತ್ರಾಯನಾಖ್ಯಸ್ಯ ರಾಜ್ಞಃ ಅಂತ ನಾವು ನಿನ್ನೆ ನಾವು ಶಬ್ದದಲ್ಲಿ ತಿಳಿದಿದ್ದೇವೆ. ಅಂದ್ರೆ ರಾಜರು ಅಂದ್ರೆ ಕ್ಷತ್ರಿಯ ಜಾತಿಯಲ್ಲಿರುವಂತಹ ರಾಜರು ಅಂತ ಮಾಡಬೇಕು. ಅದಕ್ಕಾಗಿ ಅವ್ರು ಯಾಕೆ ಅವರು ಶೂದ್ರರಲ್ಲ ಅಂತ ಹೇಳ್ತೀರಾ ನೀವು? ಶೂದ್ರ ಅಂತ ಹೇಳ್ಬೋದಲ್ಲ ಅಂದ್ರೆ ಅಯಂ ಅಶ್ವತರಿ ರಥಃ ಅಂತ ವಾಕ್ಯದಲ್ಲಿ ಅಶ್ವತರಿ ರಥ ಸಂಬಂಧಿತ್ವೇನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಶೂದ್ರರಲ್ಲ ಅಂತ ನಿರ್ಣಯ ಮಾಡ್ತಾ ಇದ್ದಾರೆ. ಅದರಲ್ಲೂ ಚಿತ್ರರಥ ಅಂತ ಶಬ್ದವಿದೆ, ಅಶ್ವತರಿ ರಥ ಅಂತ ಇಲ್ಲಲ್ಲ ಅಂತಂದ್ರೆ ಚಿತ್ರ ಶಬ್ದಕ್ಕೇನೆ ಅಶ್ವತರಿ ರಥ ಅಂತ ಅಶ್ವತರಿ ಯುಕ್ತವಾದ ರಥ ಅಂತ ಅಭಿಪ್ರಾಯ. ಈಗ ಅಶ್ವ ಅಂದ್ರೆ ಕುದುರೆ, ಅಶ್ವಯುಕ್ತವಾದ ಕುದುರೆ ಅಶ್ವತರಿ ಯುಕ್ತೋ ರಥ ಅಂದ್ರೆ ಅಭಿಪ್ರಾಯವೇನು ಅಂತಂದ್ರೆ ಇದು ಒಂದು ಕುದುರೆ ಇದೆ, ವಿಶೇಷವಾದ ಕುದುರೆ. ಆ ಕುದುರೆಯಿಂದಾಗಿ ಆ ಕುದುರೆಯಿಂದ ಸಹಿತವಾದ ಕೂಡಿಕೊಂಡಿರುವಂತಹ ರಥ, ಆ ರಥವನ್ನು ಏರಿ ಯುದ್ಧಕ್ಕಾಗಿ ಹೊರಟಂತವರು ಅಥವಾ ಆ ರಥದಲ್ಲಿ ಸಂಚಾರ ಮಾಡುವವರು. ಆ ಅದರ ಕುದುರೆ ವಿಶೇಷ ಏನಂತಂದ್ರೆ ಗರ್ದಬ ಅಂತಂದ್ರೆ ಕತ್ತೆ,
ಗಂಡು ಗರ್ದಬ ಅಂದ್ರೆ ಗಂಡು ಆ ಕತ್ತೆ, ಆಮೇಲೆ ಹೆಣ್ಣು ಕುದುರೆ, ಇದರಲ್ಲಿ ಹುಟ್ಟಿದಂತಹ ಒಂದು ಅಶ್ವ. ಇದಕ್ಕೆಲ್ಲ ಕಾರಣ ಕೊಡ್ತಾರೆ. ಯಾಕೆ ಹೀಗೆ ಅಂತಂದ್ರೆ, ಅದು ರಾಜರು ಯುದ್ಧವಾಡ್ತಾರೆ, ಅನೇಕ ಪ್ರಸಂಗದಲ್ಲಿ ಅನೇಕ ದೂರದವರೆಗೆ ಹೋಗ್ತಾರೆ. ಆ ಪ್ರಸಂಗದಲ್ಲಿ ರಾಜರಿಗೆ ಕುದುರೆ ಇದು ಚೆನ್ನಾಗಿರ್ಬೇಕು, ಕತ್ತೆಗೆ ಹೆಚ್ಚು ಬಲ ಸಾಮರ್ಥ್ಯವಿದೆ. ಅದಕ್ಕಾಗಿಯೇ ಕತ್ತೆ ಮೇಲೆ ಅನೇಕ ಪದಾರ್ಥಗಳನ್ನು ಹೊರಿತಾರೆ. ಅದಕ್ಕಾಗಿ ಕತ್ತೆಯ ಶಕ್ತಿ ಬರಬೇಕು ಅಂತರೋಕ್ಕಾಗಿ ಗಂಡು ಕತ್ತೆಯಿಂದ ಸಂತತಿಯನ್ನು ಪಡೀತು. ಆಮೇಲೆ ಹೆಣ್ಣು ಕುದುರೆ ಯಾಕೆ ಬೇಕಾಗಿತ್ತು ಅಂತಂದ್ರೆ, ಓಡುವಂತಹ ಸಾಮರ್ಥ್ಯ, ಕತ್ತೆಗೆ ಓಡುವ ಸಾಮರ್ಥ್ಯ ಇರೋದಿಲ್ಲ, ಕುದುರೆಗೆ ಓಡುವ ಸಾಮರ್ಥ್ಯ ಇರುತ್ತೆ, ಅತ್ಯಂತ ವೇಗವಾಗಿ ಹೋಗುವ ಸಾಮರ್ಥ್ಯವಿರುತ್ತೆ. ಅದಕ್ಕಾಗಿ ಕತ್ತೆಗಿರುವಂತಹ ಭಾರವನ್ನು ಹೊರಿಯುವಂತಹ ಸಾಮರ್ಥ್ಯವೂ ಇರಬೇಕು, ಕುದುರೆಗಿರುವಂತಹ ಓಡುವ ಶಕ್ತಿಯೂ ಇರಬೇಕು. ಅದಕ್ಕಾಗಿ ಗಂಡು ಕತ್ತೆ, ಹೆಣ್ಣು ಕುದುರೆ, ಇದರಲ್ಲಿ ಹುಟ್ಟಿದಂತಹ ಒಂದು ರಥ, ಅದಕ್ಕೆ ಆ ರಥ ಆ ಅಶ್ವ, ಅಂತಹ ಅಶ್ವದಿಂದ ಕೂಡಿದಂತಹ ಒಂದು ರಥ. ಆ ರಥದಲ್ಲಿ ಏರಬೇಕಾದದ್ದು ಯಾರು ಅಂತಂದ್ರೆ ಶೂದ್ರರಲ್ಲ, ಶೂದ್ರೇತರರು ಯಾರು. ಅದಕ್ಕಾಗಿ ಅದಕ್ಕೂ ಪ್ರಮಾಣ ಕೊಡ್ತಾರೆ. ಬ್ರಹ್ಮವೈವರ್ತ ಪುರಾಣದಲ್ಲಿ ಯತ್ರ ವೇದೋ ರಥಸ್ತತ್ರ ನವೇದೋ ಯತ್ರ ನೋ ರಥಃ ಅಂತ ಹೇಳ್ತಾರೆ. ಸೊ ಈ ರಥದ ಸಂಬಂಧ ಯಾರಿಗಿರತ್ತೆ ಅಂದ್ರೆ ಕ್ಷತ್ರಿಯಾದಿಗಳಿಗೆ ಮಾತ್ರವಿರತ್ತೆ, ಶೂದ್ರರಿಗೆ ಸರ್ವತಾ ಇರೋದಿಲ್ಲ. ಇದನ್ನ ಯಾಕೆ ಹೇಳಿದ್ರೆ ಅಂದ್ರೆ, ಈ ಪೌತ್ರಾಯನರು ಬರುವಾಗ ಈ ಅಶ್ವತರಿ ರಥದಲ್ಲಿ ಕೂತ್ಕೊಂಡು ಬರ್ತಾರೆ. ಅಂದ್ರೆ ಅಶ್ವತರಿ ರಥದಲ್ಲಿ ಕೂಡೋರು ಅಂದ್ರೆ ಶೂದ್ರರಲ್ಲ ಅಂತ ಸಿದ್ಧ. ಅಶ್ವತರಿ ರಥದಲ್ಲಿ ಕೂತಿದ್ದಾರೆ ಅಂದ್ರೆ ಅಂತಹ ವಿಲಕ್ಷಣವಾದ ಕುದುರೆ, ಅಂತಹ ಕುದುರೆಯಿಂದ ಕೂಡಿದಂತಹ ರಥದಲ್ಲಿ ಕೂತ್ಕೊಂಡು ಬಂದಿದ್ದಾರೆ ಅಂದ ಮೇಲೆ ಅವ್ರು ಶೂದ್ರರಲ್ಲ ಅಂತ ಅಲ್ಲೇ ನಿಮಗೆ ಸಿದ್ಧವಾಗಿ ಬಿಟ್ಟಿದೆ. ಇಷ್ಟಿದ್ರೂ ಅವ್ರು ಬಂದ ಮೇಲೆ ರೈಕ್ವರು ಉಪದೇಶ ಮಾಡುವಾಗ ಹೇ ಶೂದ್ರ ಅಂತ ಅಂದಿದ್ದಾರೆ. ಅಂದೇನೆ ಶೂದ್ರ ಶಬ್ದಕ್ಕೆ ಶುದ್ಧ ಅಂತ ಅರ್ಥ ಮಾಡ್ಕೊಳ್ಬೇಕಾ ನಾವು? ಅಶ್ವತರಿ ರಥ ಇದೆ ಅವರ ಹತ್ರ, ಅವರ ರಥಕ್ಕೆ ಅಶ್ವ ಇದೆ, ಅಂತಹ ವಿಶಿಷ್ಟವಾದ ಅಶ್ವ ಇದೆ. ಅಂತಹ ಅಶ್ವವನ್ನು ಸೇರಿದಂತಹ ರಥದಲ್ಲಿ ತಾವು ಕೂತು ಬಂದಿದ್ದಾರೆ. ಇದರರ್ಥ ಅವರು ಶೂದ್ರ ಅಲ್ಲ ಅಂತ ನಿಶ್ಚಿತವಾದ ಮೇಲೆ ಮತ್ತೆ ಶೂದ್ರ ಅಂತ ಕರೆದಿದ್ದಾರೆ ಅಂದ್ರೆ ಆ ಮತ್ತೆ ಅಭಿಪ್ರಾಯವೇನು? ಶೂದ್ರ ಶಬ್ದಕ್ಕೆ ರೂಢಿಯಿಂದಾಗಿ ಅಂತ್ಯ ಜಾತಿಯಲ್ಲಿರುವಂತಹ ಶೂದ್ರರು ಅಂತ ಅರ್ಥ ಮಾಡಬಾರದು. ಮುಂದಿನ ವಾಕ್ಯಗಳಲ್ಲಿ ಕ್ಷತ್ರಿಯರು ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗಾಗಿ ಕ್ಷತ್ರಿಯ ಅಂತ ಅರ್ಥವನ್ನು ಮಾಡಿಕೊಳ್ಳಬೇಕು. ಅಂದ ಮೇಲೆ ಶೂದ್ರರಿಗೆ ವೇದ ವಿದ್ಯೋಪದೇಶ ಮಾಡಿದ್ದಾರೆ ಅಂತಲ್ಲ, ಕ್ಷತ್ರಿಯರಾದ ಪೌತ್ರಾಯನರಿಗೆ ತತ್ವೋಪದೇಶವನ್ನು ರೈಕರು ಮಾಡಿದ್ದಾರೆ ಅಂತೆ ಅರ್ಥವಾಗತ್ತೆ. ಇಷ್ಟು ಸಮರ್ಥನೆ ಮಾಡೋದಕ್ಕಾಗಿ ಹೊರಟಿದ್ದಾರೆ ಈ ಸೂತ್ರದ ಪ್ರಸಂಗದಲ್ಲಿ. ಈಗ ವಾಕ್ಯ ನೋಡ್ಕೊಳ್ಳಿ. ಉತ್ತರತ್ರ ಅಶ್ವತರಿ ರಥಃ ಇತಿ ಉತ್ತರವಾಕ್ಯೆ ಅಂತ ಚಾಂದೋಗ್ಯದಲ್ಲೇನೆ ಮುಂದಿನ ಎರಡನೇ ಮಂತ್ರದಲ್ಲಿ ಶ್ರುತೇನ ಇತಿ ಶೇಷಃ, ಆ ಮಂತ್ರದಲ್ಲಿ ಶ್ರುತವಾದಂತಹದ್ದು ಏನು? ಚೈತ್ರರಥೇನ ಲಿಂಗಾತ್ ಅಂದ್ರೆ ಚಿತ್ರ ಶಬ್ದಾತ್ ಅಶ್ವತರಿಯುಕ್ತ ರಥ ಸಂಬಂಧಿತ ರೂಪೇಣ ಲಿಂಗಾತ್. ಅಶ್ವತರಿಯುಕ್ತವಾದ ರಥ, ಆ ಅಶ್ವತರಿಯುಕ್ತವಾದಂತಹ ರಥ ಸಂಬಂಧಿತ್ವೇನ ಅಂತಹ ರಥ ಸಂಬಂಧವನ್ನು ಪಡೆದಿದ್ದಾರೆ ಪೌತ್ರಾಯಣರು. ಹಾಗಾಗಿ ಲಿಂಗೇನ ಚ ಜ್ಞಾಪಕೇನ, ಜ್ಞಾಪಕವಾದಂತಹ ಲಿಂಗದಿಂದಾಗಿ ಅಸ್ಯ ಕ್ಷತ್ರಿಯತ್ವಾವಗತೇಶ್ಚ, ಇವರಿಗೆ ಕ್ಷತ್ರಿಯತ್ವ ತಿಳಿದು ಬಂತು. ಇವರು ಶೂದ್ರರಲ್ಲ, ಕ್ಷತ್ರಿಯರು ಅಂತ ತಿಳಿದು ಬಂತು. ಕ್ಷತ್ರಿಯತ್ವ ಅವಗತೇಹೇ ಅಂದ್ರೆ ಕ್ಷತ್ರಿಯತ್ವ ಜ್ಞಾನಾತ್, ಆ ಪೌತ್ರಾಯನರಲ್ಲಿ ಕ್ಷತ್ರಿಯತ್ವ ಜ್ಞಾನವಾಗಿದೆ. ಕ್ಷತ್ರಿಯತ್ವ ಜ್ಞಾನವಾದದ್ದರಿಂದಾಗಿ ನ ಪೌತ್ರಾಯನಃ ಶೂದ್ರಃ ಇತ್ಯರ್ಥಃ. ಹಾಗಾಗಿ ಏನಂತಾರೆ, ಪೌತ್ರಾಯನರು ಸರ್ವತಾ ಶೂದ್ರರಲ್ಲ. ಅಂದ ಮೇಲೆ ಶೂದ್ರರಿಗೆ ವೇದ ವಿದ್ಯೋಪದೇಶವನ್ನು ರೈಕ್ವರ್ಷಿಗಳು, ಅದೇ ನಾವು ನಿನ್ನೆ ಕೇಳಿದಂತೆ ಅವಮಾನವಾಗಿದ್ದಕ್ಕಾಗಿ ಓಡಿ ಬಂದಂತಹ ಪೌತ್ರಾಯನರಿಗೆ ತತ್ವೋಪದೇಶವನ್ನು ರೈಕ್ವರು ಮಾಡಿದ್ದಾರೆ, ಶೂದ್ರರಿಗೆ ಮಾಡಿದ್ದಾರೆ ಅಂತ ಸರ್ವತಾ ಅಲ್ಲ, ಕ್ಷತ್ರಿಯರಿಗೇನೆ ಮಾಡಿದ್ದಾರೆ ಅಂತ ಹೇಳಿ
ಚೈತ್ರೇನ ಲಿಂಗ ಚೈತ್ರರಥೇನ ಲಿಂಗಾತ್ ಎನ್ನುವುದರಿಂದಾಗಿ ಲಿಂಗವನ್ನು ಸೂಚನೆ ಮಾಡಿದ್ದಾರೆ. ಈ ಲಿಂಗದಿಂದಾಗಿ ಕ್ಷತ್ರಿಯತ್ವವು ನಾವು ತಿಳಿದುಕೊಳ್ಳಬಹುದು. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಏನಂದ್ರೆ ಕ್ಷತ್ರಿಯತ್ವಾವಗತೇಸ್ತ ಸಿದ್ಧಾಂತ ಏನು ಸಮರ್ಥನೆ ಮಾಡಿದ್ದಾರೆ ಅದು ಮುಗಿತು. ಈಗ ಶಬ್ದ ವಿಚಾರ. ಕ್ಷತ್ರಿಯತ್ವಾವಗತೇಸ್ತ ಉತ್ತರತ್ರ ಚೈತ್ರರಥೇನ ಲಿಂಗಾತ್ ಅಂತನ್ನುವ ಕಡೆಗೆ ಚೈತ್ರರಥೇನ ಅಂತ ಶಬ್ದ ಹಾಕಿದ್ದಾರೆ. ಯಾಕೆ ಅಷ್ಟೆಲ್ಲ ಚೈತ್ರರಥ ಅಂತ? ಮೊದಲನೇದು ಚಿತ್ರ ಅಂತ ಆಗಬೇಕು, ಆಮೇಲೆ ಚೈತ್ರ, ಅದು ಮುಂದಿನ ವಿಚಾರ. ಏನೇ ಇರ್ಲಿ, ರಥೇನ ಲಿಂಗೇನ ಇಷ್ಟೇ ಸಾಕಲ್ವಾ? ರಥವೇ ಒಂದು ಲಿಂಗ. ರಾಜರು ರಥದಲ್ಲಿ ಕೂತು ಬಂದಿದ್ದಾರೆ. ಅದನ್ನು ಹೇಳುವಾಗ ಚೈತ್ರ ರಥೇನ ಅಂತ ಚಿತ್ರ ಶಬ್ದವನ್ನು ಯಾಕೆ ಪ್ರಯೋಗ ಮಾಡಬೇಕು ಅಂದ್ರೆ, ಅದರ ಅಭಿಪ್ರಾಯ ಅಪೂರ್ವವಾದ ರಥ ಅಂದ್ರೆ ವಿಲಕ್ಷಣವಾದ ರಥವಿದು, ವಿಚಿತ್ರವಾದ ರಥ. ಅಂದ್ರೆ ವಿಚಿತ್ರವಾದ ರಥ ಅಂದ್ರೆ ನಾವು ಹೇಳಿದಂತೆ ಕತ್ತೆ, ಹೆಣ್ಣು ಕುದುರೆ, ಇದರಿಂದ ಹುಟ್ಟಿದ ಒಂದು ಅಶ್ವ, ಕುದುರೆ, ಅಂತಹ ಕುದುರೆಯಿಂದ ಕೂಡಿದ ಒಂದು ರಥ. ಹಾಗಾಗಿ ಈ ರಥ ಏನಾಗಿದೆ? ವಿಲಕ್ಷಣವಾದ, ಅಪೂರ್ವವಾದ, ಜಗತ್ ವಿಲಕ್ಷಣವಾದ ಒಂದು ರಥ ಇದು. ಈ ಒಂದು ಅರ್ಥವನ್ನು ಸೂಚನೆ ಮಾಡಬೇಕಾಗಿದೆ. ಅದಕ್ಕಾಗಿ ನಾವು ಏನಂತಾರೆ, ಚೈತ್ರೇನ ಲಿಂಗೇನ ಚೈತ್ರೇನ ರಥೇನ ಅಂತ ರಥ ಶಬ್ದ ಜೊತೆಗೆ ಇನ್ನೊಂದು ಚೈತ್ರ ಅಂತ ಶಬ್ದವನ್ನು ಸೇರಿಸ್ತಾ ಇದ್ದಾರೆ. ಹಾಗಾದ್ರೆ ಚಿತ್ರೇನ ಲಿಂಗೇನ ಇಷ್ಟೇ ಸಾಕು, ರಥ ಶಬ್ದವೇ ಬೇಡ. ಚಿತ್ರ ಅಂತನೋ ಶಬ್ದಕ್ಕೆ ವಿಚಿತ್ರ ಅಂತ ಅಭಿಪ್ರಾಯ. ವಿಲಕ್ಷಣವಾದ, ವಿಚಿತ್ರವಾದ ಒಂದು ರಥ ಅಂತ ಅರ್ಥ ಚಿತ್ರ ಶಬ್ದದಿಂದಲೇ ಬರ್ತಾ ಇರುವಾಗ ರಥ ಶಬ್ದವೇ ಬೇಡ ಅಂದ್ರೆ ಹಾಗಲ್ಲ. ಸ್ಪಷ್ಟೀಕರಣಕ್ಕಾಗಿ ನಾವು ಅಲ್ಲಿ ರಥ ಅಂತನೋ ಶಬ್ದವನ್ನು ಹಾಕಲೇಬೇಕು. ರಥ ಶಬ್ದ ಹಾಕಿಲ್ಲ ಅಂದ್ರೆ ಸಮಸ್ಯೆ ಆಗತ್ತೆ ಅಂತನೋ ಕಾರಣಕ್ಕಾಗಿಲ್ಲ, ಸ್ಪಷ್ಟಕ್ಕಾಗಿ ಚೈತ್ರೇನ ರಥೇನ ಅಂತ ಸೂತ್ರದಲ್ಲಿ ರಥ ಶಬ್ದವನ್ನು ಜೋಡಿಸಿದ್ದಾರೆ. ಏನೇ ಇರ್ಲಿ, ಅಂತಹ ರಥವನ್ನು ಏರಿದ್ದಾರೆ ಅಂತಂದ್ಮೇಲೆ ಅವರು ಶೂದ್ರರಲ್ಲ, ನಿಶ್ಚಿತ. ಯತ್ರ ವೇದೋ ರಥಸ್ತತ್ರ ನವೇದೋ ಯತ್ರ ನೋ ರಥಃ ಅಂತ ಇತ್ಯಾದಿ ಪ್ರಮಾಣಾನುಸಾರೇನ ನಮಗೆ ಶೂದ್ರರು ಅಂತಹ ರಥವನ್ನು ಏರೋರಲ್ಲ, ಅಂದ್ರೆ ಕ್ಷತ್ರಿಯರೇ ಅಂತ ಇಷ್ಟು ತಿಳಿದು ಬಂತು. ಇದು ನಿಮಗೆ ಈ ಸೂತ್ರದ ವಿಚಾರ. ಆಮೇಲೆ ಮುಂದಿನ ಸೂತ್ರ ಓಂ ಸಂಸ್ಕಾರ ಪರಾಮರ್ಶಾತ್ ಓಂ ಸಂಸ್ಕಾರ ಪರಾಮರ್ಶಾತ್ ತದಭಾವಾಭಿಲಾಪಾಚ್ಚ ಓಂ ತತಭಾವಾಭಿಲಾಭಾಚ್ಛ ಓಂ. ಇಲ್ಲೇನ್ ಮಾಡ್ತಾರೆ ಅಂದ್ರೆ, ಓಂ ಸಂಸ್ಕಾರ ಪರಾಮರ್ಶಾತ್ ತದಭಾವಾಭಿಲಾಪಾಚ್ಚ ಓಂ ಅಂತ ಸೂತ್ರ. ಈ ಸೂತ್ರದಲ್ಲಿ ಶೂದ್ರರಿಗೆ ವೇದದಲ್ಲಿ ಅಧಿಕಾರವಿಲ್ಲ ಅಂತ ಅನ್ನೋದ ಕಾರಣಕ್ಕಾಗಿ ಇನ್ನೊಂದು ಕಾರಣ ಕೊಡ್ತಾ ಇದ್ದಾರೆ. ಹಿಂದಿನ ಸೂತ್ರದಲ್ಲಿ ಮಾಡಿದ್ದು ಇವರು ಶೂದ್ರರಲ್ಲ ಕ್ಷತ್ರಿಯರು ಅಂತ ಮಾಡೋದಕ್ಕೆ ಸೂತ್ರದಲ್ಲಿ ವಿಚಾರ ಮಾಡಿದ್ರು. ಈ ಸೂತ್ರದಲ್ಲಿ ಶೂದ್ರರಿಗೆ ಅಧಿಕಾರವಿಲ್ಲ ಅಂತನೋ ಕಾರಣಕ್ಕಾಗಿ ಲಿಂಗವನ್ನು ಕೊಡ್ತಾ ಇದ್ದಾರೆ. ಸಂಸ್ಕಾರ ಪರಾಮರ್ಶಾತ್ ತದಭಾವ ಅಭಿಲಾಪಾಚ ಸಾಧ್ಯ ಸಮುಚ್ಚಯೇ ಚ ಶಬ್ದ ಸಂಸ್ಕಾರ ಪರಾಮರ್ಶಾತ್ ತತ್ ಅಭಾವ ಅಭಿಲಾಪಾತ್ ಖ ಕೊನೆಗೆ ಚ ಅಂತನೋ ಶಬ್ದವಿದೆ. ಅಂತ ಚ ಅಂತನೋ ಶಬ್ದಕ್ಕೆ ಅರ್ಥವೇನು ಅಂತಂದ್ರೆ ಸಾಧ್ಯ ಸಮುಚ್ಚಯ, ಸಾಧ್ಯ ಅಂದ್ರೆ ಏನನ್ನು ಸಾಧನೆ ಮಾಡ್ತಾ ಇದ್ದೇವೆ, ಇಲ್ಲಿ ಶೂದ್ರರಿಗೆ ಅಧಿಕಾರವಿಲ್ಲ ಅಂತ ಹಿಂದಿನ ಮೊದಲನೇ ಸೂತ್ರದಲ್ಲಿ ಏನು ಹೇಳಿದ್ದೇವೆ, ಸೂಚನೆ ಮಾಡಿದ್ದೇವೆ, ಅದನ್ನೇ ಮತ್ತೆ ಸಮುಚ್ಚಯ ಮಾಡ್ತಾ ಇದ್ದಾರೆ. ಶೂದ್ರರಿಗೆ ಸರ್ವತಾ ಅಧಿಕಾರವಿಲ್ಲ. ಯಾಕಿಲ್ಲ? ಸಂಸ್ಕಾರ ಪರಾಮರ್ಶಾತ್. ಏನು ಸಂಸ್ಕಾರ ಪರಾಮರ್ಶ ಅಂದ್ರೆ, ಅಷ್ಟವರ್ಷಂ ಬ್ರಾಹ್ಮಣಂ ಉಪನೀತ ತಂ ಅಧ್ಯಾಪಯಿತ ಇತ್ಯೇತತ್ ಇತಿ ಏತತ್ ಶಬ್ದೇನ ಉಪನಯನಾಖ್ಯ ಸಂಸ್ಕಾರ ಯುಕ್ತಸ್ಯ ವಚನಾತ್. ಯಾರಿಗೆ ವೇದದಲ್ಲಿ ಅಧಿಕಾರ?
ಈಗ ಉಪನಯನ ಮಾಡೋದು ಯಾಕೆ? ಓಂಕಾರವನ್ನು ಉಚ್ಚಾರಣೆ ಮಾಡಬೇಕು, ವೇದವನ್ನು ಪಠನೆ ಮಾಡಬೇಕು, ವೇದಕ್ಕೆ ಅಧಿಕಾರ ಸಿಗಬೇಕು. ಬ್ರಾಹ್ಮಣನಾಗಿ ಹುಟ್ಟಿದ ಮಾತ್ರಕ್ಕೂ ವೇದದಲ್ಲಿ ಅಧಿಕಾರವಿಲ್ಲ. ಉಪನಯನಾದಿ ಸಂಸ್ಕಾರದಿಂದಾಗಿ ಬ್ರಾಹ್ಮಣನ ಹುಟ್ಟಿದ ಮಾತ್ರಕ್ಕೆ ವೇದವನ್ನು ಹೇಳೋದಾದ್ರೆ ಸ್ತ್ರೀಯರು ಹೇಳಿ, ಅವರು ಬ್ರಾಹ್ಮಣರಲ್ಲಿ ಹುಟ್ಟಿದಾರಲ್ಲ. ಬ್ರಾಹ್ಮಣರಲ್ಲಿ ಜನ್ಮ ಇದು ಪ್ರಯೋಜಕವಲ್ಲ ವೇದಾದಿ ಮಂತ್ರಗಳ ಉಚ್ಚಾರಣೆ ಮಾಡೋದಕ್ಕೆ. ಹಾಗಾದ್ರೆ ಸಂಸ್ಕಾರದ ಮುಖ್ಯ, ಹುಟ್ಟಿದ ಮೇಲೆ ಸಂಸ್ಕಾರ ಮಾಡಬೇಕು. ಅದನ್ನು ಹೇಳುವುದಕ್ಕಾಗಿ ವಾಕ್ಯ ಇದು. ಅಷ್ಟವರ್ಷಂ ಬ್ರಾಹ್ಮಣಂ ಉಪನಯೀತ ತಮ್ಮ ಅಧ್ಯಾಪಯೀತ. 8ನೇ ವಯಸ್ಸಿನಲ್ಲಿ ಬ್ರಾಹ್ಮಣನಿಗೆ ಆ ಮಗುವಿಗೆ ಉಪನಯನವನ್ನು ಮಾಡಿ ತಮ್ಮ ಅಧ್ಯಾಪಯೀತ, ಆಮೇಲೆ ಓಂಕಾರವನ್ನು, ವೇದಗಳನ್ನು, ಗಾಯತ್ರಿ ಮಂತ್ರ ಇತ್ಯಾದಿಗಳನ್ನು ಉಪದೇಶ ಮಾಡಬೇಕು, ಅದನ್ನು ಅಧ್ಯಯನ ಮಾಡಬೇಕು ಅಂತ. ಹೀಗೆ ಈ ವಾಕ್ಯದಲ್ಲಿ ಏನು ಹೇಳಿದ್ದಾರೆ? ಯಾವುದಕ್ಕಾಗಿ ಸಂಸ್ಕಾರ ಕೊಡಬೇಕು ಅಂತ ಅಂದಿದ್ದಾರೆ? ತಮ್ಮ ಅಧ್ಯಾಪಯೀತ, ಅವನಿಗೆ ಅಧ್ಯಯನ ಮಾಡಿಸಬೇಕು ಅಂತನೋ ಕಾರಣಕ್ಕಾಗಿ ಉಪನಯನ ರೂಪವಾದ ಸಂಸ್ಕಾರವನ್ನು ವಿಧಾನ ಮಾಡಿದ್ದಾರೆ. ಹಾಗಾಗಿ ಉಪನಯನಾಖ್ಯ ಸಂಸ್ಕಾರ ಯುಕ್ತಸ್ಯ ವಚನಾದ, ಉಪನಯನ ರೂಪವಾದಂತಹ ಯಾವ ಸಂಸ್ಕಾರ ಇದೆಯೋ ಆ ಸಂಸ್ಕಾರದಿಂದ ಯಾವನು ಯುಕ್ತನಾಗಿ ಕೂಡಿದ್ದಾನೆ, ಯುಕ್ತ ಅಂದ್ರೆ ಕೂಡಿದವನು, ಕೂಡಿದಂಥವನು ಯಾರೋ ಅವನಿಗೆ ಅಧ್ಯಯನ ಮಾಡಬೇಕು. ಅಂದ್ರೆ ಯಾರಿಗೆ ವೇದ ವಿದ್ಯೆಯಲ್ಲಿ ಅಧಿಕಾರವಿದೆ ಅಂತ ಆಯ್ತು? ಈಗ ಉಪನಯನ ಮಾಡಿಸಿದಂತಹ ಒಬ್ಬ ಬ್ರಾಹ್ಮಣ, ಅವನಿಗೆ ವೇದ ವಿದ್ಯೆಯಲ್ಲಿ ಅಧಿಕಾರ. ಉಪನಯನ ಯಾರಿಗೆ ಮಾಡ್ತೇವೆ ನಾವು? ವರ್ಷಂ ಬ್ರಾಹ್ಮಣಂ ಉಪನಯಿತ, ಬ್ರಾಹ್ಮಣನಿಗೆ ಮಾಡ್ತೇವೆ, ಶೂದ್ರರಿಗೆ ಮಾಡೋದಿಲ್ಲ. ಅಂದ ಮೇಲೆ ಸಂಸ್ಕಾರ ಪರಾಮರ್ಶಾದ, ಈ ಸಂಸ್ಕಾರ ಪರಾಮರ್ಶದಿಂದ ಏನ್ ತಿಳಿದು ಬಂತು? ಯಾರಿಗೆ ಉಪನಯನವಿದೆಯೋ ಅವರಿಗೆ ಅಧ್ಯಯನ, ವೇದದಲ್ಲಿ ಅಧಿಕಾರ. ಯಾಕೆ? ಉಪನಯನ ಅಂತ ಅನ್ನೋದು ಸಂಸ್ಕಾರ, ಇದು ಅದು ಶೂದ್ರರಿಗೆ ವಿಹಿತವಲ್ಲ. ಹಾಗಾಗಿ ಬ್ರಾಹ್ಮಣಿಗೇನೆ ಅಧಿಕಾರವನ್ನು ಸಮರ್ಥನೆ ಮಾಡಿದ್ದಾರೆ. ಇದು ಒಂದು. ಇನ್ನು ಅಷ್ಟೇ ಹೇಳಿದ್ದೇನೆ, ತದ್ ಅಭಾವಾಭಿಲಾಪಾಚ್ಛ, ಇದೇ ಸೂತ್ರದಲ್ಲಿ 2 ಯುಕ್ತಿ. ತದಭಾವಾಭಿಲಾಪಾಚ್ಛ ಅಂದ್ರೆ ಏನು? ಅಂದ್ರೆ ಶೂದ್ರರಿಗೆ ಅಧಿಕಾರ ಇಲ್ಲ ಅಂತೂ ಹೇಳಿದ್ದಾರೆ, ಸಂಸ್ಕಾರವಿಲ್ಲ ಅಂತ ಹೇಳಿದ್ದಾರೆ. ಎಲ್ಲಿ? ನಾಗ್ನಿರ್ನ ಯಜ್ಞ ಇತಿ ಸಂಸ್ಕಾರಾಭಾವಾಭಿಧಾನಾತ್ ನ ತಸ್ಯ ವೇದ ವಿದ್ಯಾಧಿಕಾರಃ ಇತ್ಯರ್ಥಃ. ಪೈಂಗಿಶ್ರುತಿ. ಈ ಪೈಂಗಿಶ್ರುತಿಯಲ್ಲಿ ಪೂರ್ಣಶ್ರುತಿ ಕೆಳಗೆ ಕೊಟ್ಟಿದ್ದಾರೆ ನೋಡ್ರಿ. ನಾಗ್ನಿರ್ನ ಯಜ್ಞ ನ ಕ್ರಿಯಾ ನ ಸಂಸ್ಕಾರೋ ನೌ ವ್ರತಾನಿ ಶೂದ್ರಸ್ಯ. ನಾಗ್ನಿರ್ನ ಯಜ್ಞ ನ ಕ್ರಿಯಾ ನ ಸಂಸ್ಕಾರೋ ನೌ ವ್ರತಾನಿ ಶೂದ್ರಸ್ಯ ಅಂತ ಹೇಳಿ, ಯಜ್ಞ, ಕ್ರಿಯಾ, ಸಂಸ್ಕಾರಗಳು, ವ್ರತಗಳು ಯಾವುದೂ ಶೂದ್ರರಿಗೆ ಇಲ್ಲ ಅಂತ ಸ್ಪಷ್ಟವಾಗಿ ನಮಗೆ ಪ್ರಮಾಣದಲ್ಲಿ ತಿಳಿದು ಬಂದಿದೆ. ಇದು ಪೈಂಗಿಶ್ರುತಿ ಅಂತ ಶ್ರುತಿ. ಈ ಶ್ರುತಿಯಲ್ಲಿ ಉಪನಯನಾದಿ ಯಾವ ಸಂಸ್ಕಾರಗಳು, ವ್ರತ ನಿಯಮಗಳು ಯಾವುದು ಶೂದ್ರರಿಗೆ ಅದನ್ನು ಮಾಡೋದಕ್ಕೆ ಅಧಿಕಾರವಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೊದಲನೇದ್ದು ಸಂಸ್ಕಾರ ಪರಾಮರ್ಶಾತ್ ಅಂತ ಹೇಳಿ, ಯಾರಿಗೆ ಉಪನಯನ ಸಂಸ್ಕಾರವಿದೆಯೋ ಅವರಿಗೆ ವೇದ ವಿದ್ಯೆ ಉಪದೇಶ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ಶೂದ್ರರಿಗೆ ಇಲ್ಲ ಯಾಕೆ ಅಂತ ಕೇಳಿದಾಗ, ಇವರಿಗೆ ಶೂದ್ರರಿಗೆ ಉಪನಯನ ಮಾಡಿರ್ಬೋದಲ್ಲ ಅಂತಂದ್ರೆ ತದಭಾವಾಭಿಲಾಪಾತ್ ನಾಗ್ನಿರ್ನ ಯಜ್ಞನ ಕ್ರಿಯಾನ ಸಂಸ್ಕಾರೋ ವ್ರತಾನಿ ಶೂದ್ರಸ್ಯ ಅಂತ ಹೇಳಿ, ಅವರಿಗೆ ಅಧಿಕಾರವಿಲ್ಲ, ಶೂದ್ರರಿಗೆ ವ್ರತ, ನಿಯಮ, ಯಜ್ಞ ಹಾಗೂ ಉಪನಯನಾದಿ ಸಂಸ್ಕಾರಗಳು ಯಾವುದಕ್ಕೂ ಅಧಿಕಾರವಿಲ್ಲ. ಸಂಸ್ಕಾರ ಅಂತ ಅನ್ನೋದ್ರಿಂದಲೇ ಉಪನಯನ ಇಲ್ಲ ಅಂತ. ಹೀಗೆ ಸಂಸ್ಕಾರ ರೂಪವಾದ, ಇದು ಉಪನಯನ ರೂಪವಾದ ಸಂಸ್ಕಾರ. ಆ ಉಪನಯನ ರೂಪವಾದ ಸಂಸ್ಕಾರ ಇಲ್ಲದೇ ಇದ್ದದ್ದರಿಂದಾಗಿ ಅವರಿಗೆ ಅಧಿಕಾರವಿಲ್ಲ ಅಂತ ಸ್ಪಷ್ಟವಾಗಿ ಪೈಂಗಿಶ್ರುತಿ ಹೇಳಿದ್ದನ್ನು ವೇದವ್ಯಾಸಿಯವರು ತದಭಾವಾಭಿಲಾಪಾಚ್ಛ ಅಂತನ್ನುವಂತಹ ಸೂತ್ರ ಖಂಡದಿಂದಾಗಿ ಸೂಚನೆ ಮಾಡಿದ್ದಾರೆ. ಹಾಗಾಗಿ ಶೂದ್ರರಿಗೆ ಸರ್ವತಾ ಉಪನಯನ ಇಲ್ಲೇ ಇಲ್ಲ, ಸಂಸ್ಕಾರ ಇಲ್ಲ ಅಂತಂದ್ಮೇಲೆ ಅವರಿಗೆ ಅಧಿಕಾರವಿಲ್ಲ. ಹಾಗಾಗಿ ಪೌತ್ರಾಯನರಿಗೆ ಉಪದೇಶ ಮಾಡಿದ್ದರು. ಮೊದಲನೇದು ಎಷ್ಟು ಯುಕ್ತಿ ಇದೆ ಅಂದ್ರೆ, ಇಲ್ಲಿ ಪೌತ್ರಾಯನರಿಗೆ ಕ್ಷತ್ರಿಯತ್ವ ತಿಳಿದು ಬಂದಿದೆ ಒಂದು.
ಆಮೇಲೆ ಉಪನಯನಾದಿ ಸಂಸ್ಕಾರಗಳನ್ನು ಪಡೆದಿದ್ದಾರೆ 2 ಇತ್ಯಾದಿ ಕಾರಣಗಳಿಂದ ಅವರಿಗೆ ಬ್ರಾಹ್ಮಣ್ಯವಿದೆ, ಶೂದ್ರತ್ವ ಇಲ್ಲ ಅಂದ ಮೇಲೆ ಶೂದ್ರರಿಗೆ ಉಪದೇಶ ಮಾಡಿದ್ದಾರೆ ಅಂತ ತಿಳಿದುಕೊಳ್ಳಬೇಡಿ. ಅಂದ್ಮೇಲೆ ಇವರಿಗೆ ಉಪದೇಶ ಮಾಡಿದ್ದನ್ನು ತಿಳಿದುಕೊಂಡು ಹಾಗಾದರೆ ವೇದ ವಿದ್ಯೆಗಳಲ್ಲಿ ಶೂದ್ರರಿಗೂ ಅಧಿಕಾರವಿದೆ ಅಂತ ತಪ್ಪು ತಿಳಿಯಬಾರದು. ಶೂದ್ರರಿಗೆ ಸರ್ವತಾ ಅಧಿಕಾರವಿಲ್ಲ ಅಂತ ಹೀಗೆ ಈ ಅಪಶೂದ್ರಾಧಿಕರಣದಲ್ಲಿ ಈ ಸೂತ್ರದಲ್ಲಿ ಸಮರ್ಥನೆ ಮಾಡಿದ್ರು. ಇದರ ಮುಂದಿನ ಸೂತ್ರದಲ್ಲಿ ಅಲ್ಲರಿ ಕ್ಷತ್ರಿಯತ್ವ ಅವಗತೆಯಸ್ತ ತದಭಾವ ಇತ್ಯಾದಿಯಾಗಿ ಶೂದ್ರ ಅಲ್ಲ ಅಂತ ಸಿದ್ಧ ಆಯ್ತು. ಆದ್ರೆ ಶೂದ್ರರಿಗೆ ಉಪನಯನ ಮಾಡಬಾರದು ಅಂತ ಎಲ್ಲಿ ಹೇಳಿದ್ದಾರೆ? ಶೂದ್ರಂ ನೋಪನೀತ, ಶೂದ್ರರಿಗೆ ಉಪನಯನ ಮಾಡಬಾರದು ಅಂತ ಎಲ್ಲೂ ಹೇಳಿಲ್ಲ. ಬ್ರಾಹ್ಮಣಂ ಉಪನಯೀತ, ಬ್ರಾಹ್ಮಣನಿಗೆ 8 ವರ್ಷದಲ್ಲಿ ಉಪನಯನ ಮಾಡಿ ಅಂತ ಹೇಳಿದ್ದಾರೆ. ಶೂದ್ರರಿಗೆ ಉಪನಯನ ಮಾಡಬಾರದು ಅಂತ ಎಲ್ಲಿ ಹೇಳಿದ್ದಾರೆ? ಅದು ನಂಗೆ ವಚನ ಬೇಕಲ್ವಾ? ಹಾಗಿಲ್ಲ ನಮಗೆ. ಅಂದ್ಮೇಲೆ ಶೂದ್ರಿಗೂ ಉಪನಯನ ಮಾಡೋಣ, ಉಪನಯನ ಮಾಡಿಬಿಟ್ರೆ ವೇದ ವಿದ್ಯೆಗೆ ಅಧಿಕಾರ, ಅಂದ್ಮೇಲೆ ಅವ್ರಿಗೂ ಅಧಿಕಾರವಿದೆ ಅಂತ ಹೇಳೋಣ ಅಂತೆಲ್ಲ ಸಮಸ್ಯೆ ಬರುತ್ತೆ. ಅದಕ್ಕಾಗಿ ಮುಂದಿನ ಸೂತ್ರ ಪ್ರವೃತ್ತವಾಗತ್ತೆ. ನಾಳೆ ತಿಳಿಯೋಣ. ಹರೇ ನಮಃ. ಶ್ರೀಕೃಷ್ಣ. ಹರೇ ನಮಃ.